ಅಣ್ಣ ಎಷ್ಟಾಯ್ತು ನೋಡಿ. ಹಾ ಇದಾ ಏನಣ್ಣ ಅವಾಗಿಂದ ಮೊಬೈಲಲ್ಲೇ ಮುಳುಗೋಗಿದ್ಯಾ? ನಾನು ಬಂದಿದ್ದು ನೋಡಿಲ್ಲ, ನಾನು ಐಟಮ್ಸ್ ತೊಗೊಂಡಿದ್ದು ನೋಡಿಲ್ಲ. ಅದಾ ಒಬ್ಬರೇ ಕನ್ನಡದಲ್ಲಿ ಮೆಸೇಜ್ ಮಾಡಬೇಕಿತ್ತು, ಆಗ್ಲಿಂದ ಸರ್ಚ್ ಮಾಡ್ತೀನಿ, ಯಾವುದು ಕನ್ನಡ ಕೀಬೋರ್ಡ್ ಸಿಗ್ತಾಯಿಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ. ದೇಶ್ ಕನ್ನಡ ಕೀಬೋರ್ಡ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೌದಾ, ಅದನ್ನು ಕನ್ನಡದಲ್ಲಿ ಟೈಪ್ ಮಾಡ್ಬೋದಾ? ಕನ್ನಡದಲ್ಲಿ ಬರೀ ಟೆಕ್ಸ್ಟ್ ಅಲ್ಲ, ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಪ್ಲೇಸ್ಟೋರಿಗೆ ಹೋಗಿ ದೇಶ್ ಕನ್ನಡ ಕೀಬೋರ್ಡ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ನ ನಾವು ತುಂಬಾ ಈಸಿಯಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಬರೀ ಒನ್ ಟ್ಯಾಪ್ ಇಂಗ್ಲಿಷ್ ಟು ಕನ್ನಡ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದು. ಹಾಗೆ ಈ ಕೀಬೋರ್ಡ್ ನ ಯೂಸ್ ಮಾಡಿಕೊಂಡು ಕನ್ನಡ ವಾಯ್ಸ್ ಮೆಸೇಜ್ ಕೂಡ ಮಾಡಬಹುದು. ಅದ್ರ ಜೊತೆಗೆ ಇಂಗ್ಲಿಷ್ ವಾಯ್ಸ್ ಮೆಸೇಜ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇದರಲ್ಲಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಕೂಡ ಮಾಡಬಹುದು. ಈ ಕೀಬೋರ್ಡ್ ನ ಕಾಂಪ್ಲಿಕೇಟೆಡ್ ಇಲ್ಲದೆ ತುಂಬಾ ಈಸಿಯಾಗಿ ಯೂಸ್ ಮಾಡಬಹುದು. ಹಾಗೆ ನಿಮ್ಗೆ ಇದರಲ್ಲಿ ಇಷ್ಟವಾಗಿರೋ ವ್ಯಕ್ತಿಗೆ ಇಷ್ಟವಾದ ಸ್ಟಿಕ್ಕರ್ಸ್ ನ ಕ್ರಿಯೇಟ್ ಮಾಡಿ ಕಳಿಸಬಹುದು. ಇದ್ರ ಜೊತೆಗೆ ಇಂಗ್ಲಿಷ್ ಡೆಕೋರೇಟೆಡ್ ಫಾಂಟ್ಸ್ ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಹೌದಾ, ಹಾಗಿದ್ರೆ ಇವಾಗ ಡೌನ್ಲೋಡ್ ಮಾಡ್ಕೋತೀನಿ. ಇನ್ಯಾಕೆ ವೇಟ್ ಮಾಡ್ತಾ ಇದ್ರೆ ನೀವು ಕೂಡ ದೇಶ್ ಕನ್ನಡ ಕೀಬೋರ್ಡ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.